ನೋಡಿ, ಬಹಳ ಚರ್ಚೆ ನಡೀತಾ ಇದೆ. ಈಗ ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಮುಖ್ಯಮಂತ್ರಿ ಗಾದಿಯ ವಿಚಾರವಾಗಿ ಅವ್ರು ಯಾವಾಗ ಬಿಟ್ಕೊಡ್ಬೇಕು ಅಂತ ಆಗಿದೆ. ಈಗೆಲ್ಲ ನೀವು ನೋಡಿದಿರಿ ವಿಶ್ಲೇಷಣೆ, ಹೊಸ್ತೇನಲ್ಲ. ಡಿಸೆಂಬರಿಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ, ಡಿಸೆಂಬರಿಗೆ ಬಿಟ್ಟು ಕೊಡಲೇಬೇಕಾಗುತ್ತೆ ಅನ್ನುವಂಥ ವಿಶ್ಲೇಷಣೆ ಎಲ್ಲ ಬರ್ತಾ ಇದೆ. ಬಟ್ ನೋಡಿ, ನಾನು ನಿಮಗೆ ಕೆಲವು ವಾಸ್ತವ ತೆರೆದಿರ್ತೇನೆ, ನೀವೇ ಒಪ್ತೀರಿ. ಯಾಕಂದ್ರೆ ರಾಜಕಾರಣದಲ್ಲಿ ಕೆಲವರೆಲ್ಲ ಈಗ ನೋಡಿ, ಕೆಲವು ಕಡೆಯಿಂದ ಪ್ಲಾಂಟ್ ಆಗ್ತಾ ಇರುತ್ತೆ, ನ್ಯೂಸ್ಗಳು ಹಾಗಾಗುತ್ತೆ. ಆದರೆ ವಾಸ್ತವ ಏನು, ನಿಜಕ್ಕೂ ಏನಾಗ್ತಾ ಇದೆ, ನಿಜವಾಗಿಯೂ ಮುಖ್ಯಮಂತ್ರಿ ಪಟ್ಟವನ್ನು ಸಿದ್ದರಾಮಯ್ಯವ್ರು ಬಿಟ್ಕೊಡ್ತಾರ? ಅದಷ್ಟು ಸುಲಭವ? ಹಾಗೆ ಹೋಗ್ತಾ ಇದೆಯಾ? ಹೈಕಮಾಂಡ್ ಏನು ಹೇಳಿದೆ? ಒಂದು ವೇಳೆ ಬಿಟ್ಕೊಡೋದಾದ್ರೆ ಯಾರಿಗೆ ಬಿಟ್ಕೊಡ್ತಾರೆ? ಇನ್ನು ಫ್ಯಾಕ್ಟ್ ಒಳಗೆ ನಡೆದಿರೋದೇನು ಚರ್ಚೆ? ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಚರ್ಚೆ ಈಗ ಮುಖ್ಯಮಂತ್ರಿ ಗಾದಿಯ ಸುತ್ತ. ಯಾವಾಗ ಹಾಗಾದ್ರೆ ಈಗೇನೋ ತಪ್ಪಿಸ್ಕೊಂಡ್ಬಿಟ್ರು ಅವರು, ಇನ್ಯಾವಾಗ? ಯಾಕಂದ್ರೆ ಈ ಬಾರಿ ಡೆಲ್ಲಿಗೆ ಹೋಗುವಾಗ ಇನ್ನರ್ ಸರ್ಕಲ್ ಅಲ್ಲಿ ಒಂದು ಚರ್ಚೆ ಇತ್ತು. ಅದು ನೋಡಿ, ಅಧಿವೇಶನಕ್ಕೂ ಮೊದಲು ಬಹಳ ಸೀರಿಯಸ್ ಆಗಿತ್ತು. ಇಲ್ಲ, ಈ ಬಾರಿ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಡಬೇಕು ಅಂತ ಹೈಕಮಾಂಡ್ ಹೇಳ್ಬಿಡುತ್ತೆ, ಅವ್ರು ಬಿಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ಚರ್ಚೆ ಎಲ್ಲ ನಡೆದಿತ್ತು. ಆದರೆ ಯಾವಾಗ ರಾಜಣ್ಣ ಸದನದಲ್ಲಿ ನಿಂತು ಹನಿ ಟ್ರ್ಯಾಪ್ನ ವಿಚಾರವನ್ನು ಪ್ರಸ್ತಾವ ಮಾಡಿದ್ರು, ಎಲ್ಲ ಕಂಪ್ಲೀಟ್ ವಿಚಾರಗಳೆಲ್ಲ ಡೈವರ್ಟ್ ಆಗೋಯ್ತು. ಸಿದ್ದರಾಮಯ್ಯವರು ಕೂಡ ಆ ಒಂದು ತೂಗತಿಯಿಂದ ಬಚಾವಾದ್ರು ಅನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂತು. ಆದರೆ ಈಗ ಡೆಲ್ಲಿಗೆ ಹೋಗಿ ಬಂದ ಕೂಡಲೇ ಏನು ಚರ್ಚೆ ನಡೀತಾ ಇದೆ, ಎಲ್ಲ ಕಡೆ ಏನು ವಿಶ್ಲೇಷಣೆ ಬರ್ತಾ ಇದೆ? ಇಲ್ಲ, ಡಿಸೆಂಬರಿಗೆ ಮುಹೂರ್ತ ಫಿಕ್ಸ್ ಆಗಿಬಿಟ್ಟಿದೆ, ಶತಾಯಗತಾಯ ಡಿಸೆಂಬರ್ಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡ್ಲೇಬೇಕಾಗುತ್ತೆ ಅಂತೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಆಗಿ ನಡೆದಿದೆಯಾ? ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯವರು ಏನು ಮಾತನಾಡಿದ್ರು? ಸರಿಸುಮಾರು 1.25 ತಾಸು ಇಬ್ರು ಮಾತಾಡಿದ್ದಾರೆ. ಆಗ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಏನು ಚರ್ಚೆ ಬಂತು, ಏನಾಯಿತು? ನೋಡಿ, ನಾನು ನಿಮ್ಗೆ ಹೇಳಿದೆ, ವಾಸ್ತವ ಹೇಳ್ತೀನಿ ಅಂತ, ನೀವು ಒಪ್ತೀರಿ ಅಂತ. ಇನ್ನು ಫ್ಯಾಕ್ಟ್, ಸಿದ್ದರಾಮಯ್ಯವರು ಹಾಗೂ ರಾಹುಲ್ ಗಾಂಧಿ ನಡುವೆ ಸಂಪುಟ ಪುನರಚನೆ ವಿಚಾರ ಚರ್ಚೆ ನಡೆದಿದೆ. KPC ಅಧ್ಯಕ್ಷ ಗಾದಿಯ ವಿಚಾರ ಕೂಡ ಚರ್ಚೆ ನಡೆದಿದೆ. ಹೀಗೆ ಬಹಳಷ್ಟು ವಿಚಾರಗಳು, ಜಾತಿ ಗಣತಿ ವಿಚಾರ ಚರ್ಚೆ ನಡೆದಿದೆ, ಹಲವು ವಿಚಾರಗಳು ಚರ್ಚೆ ನಡೆದಿದೆ, ನೋ ಡೌಟ್ ಇನ್ ದಟ್. ಆದರೆ ಮುಖ್ಯಮಂತ್ರಿ ಗಾದಿಯ ವಿಚಾರ ಬಂದಾಗ ನೋಡಿ, ಒಂದು ಮಾತಿದೆ, ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳಿ. ಸಿದ್ದರಾಮಯ್ಯನವರು ಅದೇ ಪೊಸಿಷನ್ ಇದ್ದಾರೆ. ಅವ್ರು ಪ್ರತಿ ಬಾರಿಯೂ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ ಹಾಗೂ ಯಶಸ್ವಿಯಾಗಿ ಅವರು ತಮ್ಮ ಅಜೆಂಡಾ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಕ್ಸೀಡ್ ಆಗ್ತಾ ಇದ್ದಾರೆ. ಈಗಲೂ ಕೂಡ ಅದೇ ಆಗಿದೆ. ಹಾಗಾಗಿ ಈಗ ಹೊಸದಾಗಿ ಫ್ಲೋಟ್ ಆಗ್ತಿರೋದೇನೋ, ಇಲ್ಲ ಈಗೇನೋ ತಪ್ಪಿಸ್ಕೊಂಡ್ಬಿಟ್ರು, ಡಿಸೆಂಬರ್ಗೆ ಮುಹೂರ್ತ ಅಂತೇಳಿ. ನೋಡಿ, ಇಷ್ಟೆಲ್ಲ ಮಾಡಿದಂಥ ಸಿದ್ದರಾಮಯ್ಯನವರು ಡಿಸೆಂಬರಲ್ಲಿ ಸುಮ್ ಕೂತ್ಕೊಂಡ್ಬಿಡ್ತಾರೆ. ಆವಾಗ ಈಗಲೇ ಏನು ನಡೆದಿದೆ ನೀವೆಲ್ಲ ನೋಡಿದ್ದೀರಿ. ಆಗ ಇನ್ನೇನು ಮಾಡ್ಬೋದು? ಮತ್ತು ರಾಜಕಾರಣದಲ್ಲಿ ನೋಡಿ, ಡಿಸೆಂಬರ್ ಅಂದರೆ ಬಹಳ ದೊಡ್ಡ ಸಮಯ. ನಾವಿನ್ನು ಏಪ್ರಿಲ್ ಇದ್ದೀವಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 8 ತಿಂಗಳು ಅವಧಿ. ಸಣ್ಣ ಅವಧಿ ಅಲ್ಲ, ಬಹಳ ದೊಡ್ಡ ಅವಧಿ. ಗಂಗೆಯಲ್ಲೂ ತುಂಗೆಯಲ್ಲೂ ಬಹಳಷ್ಟು ನೀರು ಹರಿದು ಹೋಗ್ಲಿಕ್ಕಿದೆ. ಇಷ್ಟು ಸಮಯ ಸಿಕ್ಬಿಟ್ರೆ ಸಿದ್ದರಾಮಯ್ಯವ್ರು ಏನು ಬೇಕಾದ್ರೂ ಮಾಡ್ತಾರೆ. ಅಷ್ಟು ಸಮಯ ಬೇಡವೇ ಬೇಡ ಅವ್ರಿಗೆ, ಆಯ್ತಾ? ಹೀಗಿರುವಾಗ ಏನೆಲ್ಲ ವಿಶ್ಲೇಷಣೆ ಬರ್ತಾ ಇದೆಯಲ್ಲ, ಅವ್ರು ಇನ್ನೇನು ಬಿಟ್ಕೊಡೋದಷ್ಟೇ ಡಿಸೆಂಬರ್. ನೋಡಿ, ವಾಸ್ತವ ಹಾಗಲ್ಲ. ವಾಸ್ತವ ಹೇಳಬೇಕು ಅಂದರೆ ನೋಡಿ, ಸಿದ್ದರಾಮಯ್ಯನವರು ಕೂಡ ಶತಾಯಗತಾಯ ತಮ್ಮನ್ನು ತಾವು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಆ ಪ್ಲಾನ್ ಮಾಡೇ ಮಾಡ್ತಾರೆ, ನೋ ಡೌಟ್ ಇನ್ ದಟ್. ಅವರು ಯಾವ ತಂತ್ರಗಾರಿಕೆಯನ್ನು ಹೆಣಬೇಕೋ, ಯಾವ ತಂತ್ರಗಾರಿಕೆಯನ್ನು ಅನುಷ್ಠಾನ ಮಾಡಬೇಕು ಅವ್ರು ಮಾಡೇ ಮಾಡ್ತಾರೆ. ಮತ್ತೆ ನೋಡಿ, ಅಷ್ಟು ಅವಧಿ ಸಿಕ್ಕ ನಂತರ, ಅದು ಮುಖ್ಯಮಂತ್ರಿ ಗಾದಿಯಲ್ಲಿ ಇರುವಾಗ, ಸಣ್ಣ ವಿಚಾರ ಅಲ್ಲ. ಸಿದ್ದರಾಮಯ್ಯನವರು ಕೂಡ ಡಿಸೆಂಬರ್ಲ್ಲೂ ಕೂಡ ಇವರೇನೋ ಪ್ರಯತ್ನವನ್ನು ಮಾಡ್ಬೋದು, DK ಶಿವಕುಮಾರ್ ಪ್ರಯತ್ನ ಮಾಡ್ಬೋದು, ಉಳಿದವರು ಎಲ್ಲ ಪ್ರಯತ್ನ ಮಾಡ್ಬೋದು, ಹೈಕಮಾಂಡ್ ಕೂಡ ಹೇಳುವಂಥ ಯತ್ನ ಮಾಡ್ಬೋದು. ಆಗ ಸಿದ್ದರಾಮಯ್ಯವರು ಕೂಡ ತಮ್ಮ ಬತ್ತಳಿಕೆಯಲ್ಲಿರುವ ಅಸ್ತ್ರವನ್ನು ಮುಂದಿಟ್ಕೊಂಡು ನೋಡಿ, ಅದಾದ್ಮೇಲೆ ಇನ್ನೊಂದು ಬಜೆಟ್ ಮಂಡನೆ ಮಾಡಿಬಿಟ್ರು ಅಂದ್ರೆ, ಅವರು ಮಾರ್ಚಲ್ಲಿ 2026ರ ಮಾರ್ಚಲ್ಲಿ ಒಂದು ಬಜೆಟ್ನ ಮಂಡನೆ ಮಾಡಿಬಿಟ್ರು ಅಂದರೆ, ಆ ವರ್ಷ ಕಂಪ್ಲೀಟ್ ಆಯ್ತು ಅಂದರೆ ಎಲೆಕ್ಷನ್ ಇಯರ್ ನೆಕ್ಸ್ಟು 26ಕ್ಕೆ ಬಂದರು ಅಂದ್ರೇ ಅಲ್ಲಿಗೆ ಉಳಿಯೋದು 2 ವರ್ಷ. ಅದು ಬಹಳ ದೊಡ್ಡ ಅವಧಿ ಏನಲ್ಲ. ಎಲೆಕ್ಷನ್ ಹತ್ತಿರ ಬಂದಷ್ಟು ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಹೈಕಮಾಂಡ್ ಅವ್ರನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅಳ್ಳಾಡಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ, ಅಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಸಿದ್ದರಾಮಯ್ಯನವರು ಎಲ್ಲಿಯವರೆಗೂ ಟೈಮ್ ಬೈ ಮಾಡ್ತಾ ಹೋಗ್ತಾರೋ ಅಲ್ಲಿಯವರೆಗೂ ಅವರು ಸ್ಟ್ರಾಂಗ್ ಆಗ್ತಾ ಹೋಗ್ತಿರ್ತಾರೆ ಮುಂದೆ. ಇವತ್ತಿಗೆ ಅನಿಸ್ಬೋದು, ಇಲ್ಲಪ್ಪ ಸಿದ್ದರಾಮಯ್ಯವ್ರದ್ದೇ ನಡೀತಿಲ್ಲಂತೆ. ನೋ, ನೋಡಿ, ಅವ್ರ ಭವಿಷ್ಯದ ರಾಜಕಾರಣವನ್ನು ಆಲೋಚನೆ ಮಾಡ್ಕೊಂಡೇ ಹೆಜ್ಜೆನ ಮುಂದಿಡ್ತಿರ್ತಾರೆ.
ಮತ್ತು ತಾವೇನು ಮಾಡಬೇಕೋ ಅದನ್ನು ಮಾಡ್ತಾನೆ ಇರ್ತಾರೆ, ಸುಮ್ಮನೆ ಇರೋದಿಲ್ಲ. ಆ ದೃಷ್ಟಿಯಿಂದ ನೋಡೋದಾದ್ರೆ ನೋಡಿ, ಈಗ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ, ಏನಪ್ಪ ಸಚಿವ ಸಂಪುಟ ಪುನರಚನೆಗೆ ಅವಕಾಶ ಸಿಗಲಿಲ್ಲ, KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನು ಕೂಡ ತರಲಿಕ್ಕೆ ಆಗಿಲ್ಲ ಅಂತ. ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಇಳಿಸಕ್ಕಾಗಿಲ್ವಲ್ಲ, ಅದು ವಾಸ್ತವವೇ ಅಲ್ವಾ? ನಿಜವಾದ ಟಾಕ್ ಏನು ನಡೀತಾ ಇರುವಂಥದ್ದು? ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಯಾವುದು? ಮುಖ್ಯಮಂತ್ರಿ ಗಾದಿಯ ಸುತ್ತ ನಡೀತಾ ಇರುವಂಥದ್ದು. ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರಾ, ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ತಾರಾ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಬೇರೆ ಯಾರಿಗಾದ್ರೂ? ಇದೇ ದೊಡ್ಡ ಚರ್ಚೆ. ಕಳೆದ 2 ವರ್ಷದಲ್ಲಿ ಅತಿ ಹೆಚ್ಚು ಚರ್ಚೆ ಆಗಿರೋ ವಿಚಾರ ಮುಂದಿನ ಮುಖ್ಯಮಂತ್ರಿ ವಿಚಾರ. ಹೀಗಿರುವಾಗ ಸಿದ್ದರಾಮಯ್ಯವರು ಕೂಡ ಸಕ್ಸೀಡ್ ಆಗ್ತಾ ಇದ್ದಾರಲ್ಲ, ಅವರು ತಮ್ಮ ಕುರ್ಚಿಯನ್ನ ತಾವು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿಸೆಂಬರ್ ಹೇಳದ್ನಲ್ಲ, ಅಷ್ಟೊತ್ತಿಗೆ ಬಹಳ ಗಂಗೆ ತುಂಗೆ ನೀರು ಹರಿದು ಹೋಗುವಂಥದ್ದಿದೆ. ಏನು ಬೇಕಾದ್ರೂ ಆಗ್ಬೋದು ಅಲ್ಲಿ. ಅವರು ಸಿದ್ದರಾಮಯ್ಯವರು ಈಗ 1 ಅಸ್ತ್ರ ಬಿಟ್ಟಿದ್ದಾರೆ, ಇನ್ನು 10 ಅಸ್ತ್ರ ರೆಡಿ ಮಾಡ್ಕೋಬಹುದು, ಹೂ ನೋಸ್. ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗೇನು ಚರ್ಚೆ ನಡೀತಾ ಇದೆಯಲ್ಲ, ಡಿಸೆಂಬರ್ಗೆ ಹಾಗೆ ಹೋಗುತ್ತೆ, ನೀವು ಹಂಗೆ ಅನ್ಕೋಬಿಡಿ. ಏನ್ ಬೇಕಾದ್ರೂ ಆಗ್ಬೋದು. ನಾನು ಹೇಳ್ತೀನಿ ಕೇಳಿ, ರಾಜಕಾರಣದಲ್ಲಿ 2+2 4 ಅಲ್ಲ, 3 ಆಗ್ಬೋದು, 5 ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಬಿಟ್ಕೊಡ್ಬೋದು, ಬಿಟ್ಕೊಡದೇ ಇರ್ಬೋದು. DK ಶಿವಕುಮಾರ್ ಆಗ್ಬೋದು, DK ಶಿವಕುಮಾರ್ ಆಗದೆ ಹೋಗ್ಬೋದು, ಮತ್ತಾರೋ ಆಗ್ಬೋದು, ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಬೋದು, ಹೂ ನೋಸ್. ಸುಮ್ಮನೆ ಇವತ್ತು ನಿಂತ್ಕೊಂಡು ಡಿಸೆಂಬರ್ ತಿಂಗಳದ್ದು ಇವತ್ತೇ ಹೇಳೋದಿದೆಯಲ್ಲ, ನನಗನ್ಸುತ್ತೆ ಇಟ್ಸ್ ಪ್ರೀಮೆಚ್ಯೂರ್, ಟೂ ಅರ್ಲಿ. ಅಷ್ಟರ ನಡುವೆ ಏನೇನೆಲ್ಲ ಆಗ್ಲಿಕ್ಕಿದೆಯೋ, May 20 ಆಗ್ಲಿ ತಡ್ರಿ, ನೀವು ನೋಡಿ ಏನೇನಾಗುತ್ತೆ ಅಂತ. 2 ವರ್ಷ ಕಂಪ್ಲೀಟ್ ಆಗುತ್ತೆ, ಅದಾದ್ಮೇಲೆ ನಿಜವಾದ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಪಿಕ್ಚರ್ ಅಭಿ ಬಾಕಿ ಹೈ, ನೀವು ನೋಡೋದು ಬಹಳ ಇದೆ. ಅದರಲ್ಲಿ ಈ ವರ್ಷದಲ್ಲಂತೂ ರಾಜಕಾರಣ ಅನ್ನೋದು ನಿಮಗೆ ಗೊತ್ತಿಲ್ಲ, ಆ ಪೀಕಿಗೆ ಹೋಗುತ್ತೆ, ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಸಹಜವಾಗಿ ಸಿದ್ದರಾಮಯ್ಯನವರಿಗೇನೋ ಇಲ್ಲ, ಮುಗ್ದೋಯ್ತು ಅವ್ರ ಕತೆ ಅನ್ಲಿಸ್ಟ್, ನೋ, ಹಾಗಿಲ್ಲ, ಆ ರೀತಿ ಇಲ್ಲ. ಏನು ಬೇಕಾದರೂ ಆಗಬಹುದು, ಸಾಧ್ಯತೆಗಳು ನಿಚ್ಚಳವಾಗಿವೆ, ಎಲ್ಲ ರೀತಿಯ ಸಾಧ್ಯತೆಗಳು, ಎಲ್ಲ ಆಯಾಮದಲ್ಲೂ. ಸಿದ್ದರಾಮಯ್ಯನವ್ರಿಗಿಂತಲೂ ಅವರ ಟೀಮ್, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಡಾಕ್ಟರ್ G ಪರಮೇಶ್ವರ್, KN ರಾಜಣ್ಣ, ಇವರೆಲ್ಲ DK ಶಿವಕುಮಾರ್ CM ಆಗ್ಲಿಕ್ಕೆ ಬಿಡೋದಿಲ್ಲ, ಅಷ್ಟು ಸುಲಭವಾಗಂತೂ ಬಿಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ಬೇಕಾದರೂ ಆಗ್ಬೋದು. ಒಂದು ವೇಳೆ ಏಕಾಏಕಿ ಹೈಕಮಾಂಡ್ ಇಲ್ಲಪ್ಪ DK ಶಿವಕುಮಾರ್ ಅನೌನ್ಸ್ ಮಾಡಿಬಿಟ್ರೆ ಏನು ಮಾಡ್ತಾರೆ ಅನ್ನೋ ಅಂತ ಚರ್ಚೆ ಕೂಡ ನಡೀಬೋದು. ಅನೌನ್ಸ್ ಮಾಡಿದ್ರೆ ಆಗೋಯ್ತಾ? ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಸರ್ಕಾರವನ್ನು ಉಳಿಸ್ಕೊಳ್ಳೇಬೇಕಾಗಿದೆ. ಹಾಗೆ ಉಳಿಸ್ಕೊಳ್ಬೇಕು ಅಂದ್ರೆ ಏಕಾಏಕಿ ಮುಖ್ಯಮಂತ್ರಿನ ಬದಲಾವಣೆ ಮಾಡಿಬಿಟ್ರೆ ಅದು ಕಷ್ಟ ಆಗುತ್ತೆ. ಅವ್ರು ಯಾರಾದರೂ ಮುಖ್ಯಮಂತ್ರಿ ಇರಲಿ, 5 ವರ್ಷ ಸರ್ಕಾರ ಇರಲಿ ಅನ್ನೋದು. ಹೀಗಾಗಿ ಹೈಕಮಾಂಡ್ ಅಷ್ಟು ದೊಡ್ಡ ರಿಸ್ಕ್ ಅಂತ ತೆಗೆದುಕೊಳ್ಳುತ್ತಾ? ಅವರಿಗೆ ದೊಡ್ಡ ರಾಜ್ಯಗಳು ಯಾವುದೂ ಇಲ್ಲ, ಕರ್ನಾಟಕ ಒಂದೇ ದೊಡ್ಡ ರಾಜ್ಯ ಅಂತ ಹೇಳಿದ್ರು. ಬಿಟ್ಟರೆ ತೆಲಂಗಾಣ, ಹಿಮಾಚಲ್ ಪ್ರದೇಶ್, ಅವ್ರಿಗೇನು ಬಹಳ ಅಂದರೆ ಚುನಾವಣೆಗೆ ಬೇಕಾದಂಥ ಸಂಪನ್ಮೂಲ ಕ್ರೋಢೀಕರಣ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಬಿಹಾರದಲ್ಲಿ ಎಲೆಕ್ಷನ್ ಇದೆ ಈ ವರ್ಷ, ಬಹಳ ದೊಡ್ಡ ಮಟ್ಟದ ಸಂಪನ್ಮೂಲ ಅವ್ರಿಗೆ ಬೇಕಾಗುತ್ತಲ್ಲಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಅವರು ಯೋಚನೆ ಮಾಡ್ತಾರೆ. ಹೀಗಾಗಿ ಅಂದುಕೊಂಡಷ್ಟು ಸುಲಭ ಅಲ್ಲ, ಮೇಲ್ನೋಟಕ್ಕೆ ಕಾಣಿಸುವಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುತ್ತೆ. ಯಾಕಂದ್ರೆ ನೋಡಿ, ಹೈಕಮಾಂಡ್ಗೂ ಗೊತ್ತಿದೆ, ನೀವು ಅಕ್ರಾಸ್ ದಿ ಪಾರ್ಟಿ ತಗೊಂಡ್ರು ಕೂಡ ಸಿದ್ದರಾಮಯ್ಯ ಇಸ್ ಮಾಸ್ ಲೀಡರ್, ನೋ ಡೌಟ್ ಇನ್ ದಟ್. ಯಾಕಂದ್ರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸ್ಬಿಟ್ರು. ಅದರಲ್ಲೂ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋದ್ಮೇಲೆ ರಾಜ್ಯದ ಕನೆಕ್ಷನ್ನೇ ತಪ್ಪಿಸ್ಕೊಂಡು ಹಾಗೆ ಕಾಣಿಸ್ತಾ ಇದೆ. ಮೊದಲಿನಷ್ಟು ಆಕ್ಟಿವ್ ಆಗಿ ಅವರು ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರು ತಮ್ಮ ಒಂದು ಮಾಸ್ ಲೀಡರ್ಶಿಪ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಹೀಗಿರುವಾಗ ಹೈಕಮಾಂಡ್ ಅಷ್ಟು ದೊಡ್ಡ ರಿಸ್ಕ್ ತಾಳಲ್ಲ. ಆ ದೃಷ್ಟಿಯಿಂದ ಡಿಸೆಂಬರ್ಗೆ ಏನೋ ಆಗೋಗ್ಬಿಡುತ್ತೆ ಅಂತಲಿ ಈಗಲೇ ಅಂದ್ಕೊಳ್ಳೋದಿದೆಯಲ್ಲ, ಇಷ್ಟು ಅರ್ಲಿ. ಹೌದು ಅಲ್ಲ? ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೆಳಗಿಳಿತಾರೆ? ನೋಡಿ, ಮೊದಲೇ ಏನಾದರೂ ಹೈಕಮಾಂಡ್ ಮೊದಲ 1 ವರ್ಷದಲ್ಲೇ ಲೋಕಸಭಾ ಚುನಾವಣೆಗೂ ಮೊದಲೇ ಮಾತನಾಡ್ಬಿಟ್ಟು, ನೋಡಿ ಮುಂದೆ 2.5 ವರ್ಷ ಆದಾಗ ನೀವು ಬಿಟ್ಕೊಡ್ಬೇಕು ಅಂತಲಿ ಒಳ್ಳೆ ರೀತಿಯಲ್ಲಿ ಹೇಳಿ ಕನ್ವಿನ್ಸ್ ಮಾಡಿಬಿಟ್ಟಿದ್ರು. ಯಾಕಂದ್ರೆ ಸಿದ್ದರಾಮಯ್ಯರು ಪದೇ ಪದೇ ತಮ್ಮ ಆಪ್ತರ ಬಳಿ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಆಗುವ ತೀರ್ಮಾನ ಆದಾಗ 2.5 ವರ್ಷ ಅಂತ ಯಾವ ತೀರ್ಮಾನವೂ ಆಗಿರಲಿಲ್ಲ ಅಂತ. ಅವರು ಮುಖ್ಯಮಂತ್ರಿ ಆಗುವ ಪ್ರಮಾಣ ವಚನ ತೆಗೆದುಕೊಳ್ಳುವ ಮೊದಲು ಡೆಲ್ಲಿಯಲ್ಲಿ ಅಂತ ಸಭೆ ನಡೀತಲ್ಲ, ಮ್ಯಾರಥಾನ್ ಮೀಟಿಂಗ್, ಆಗ ಆ ರೀತಿಯ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಆದರೆ ಈಗೇನೆಲ್ಲ ಬೆಳವಣಿಗೆಗಳು ನಡೀತಿದೆಯಲ್ಲ, ಈ ನಡುವೆ ಚರ್ಚೆ ಬಂದಿರ್ಬೋದು. ಹಾಗಿದ್ದೂ ಕೂಡ, ಆ ರೀತಿಯ ಚರ್ಚೆ ಬಂದಾಗ್ಯೂ ಕೂಡ ಒಂದಂತೂ ನಿಜ, ಸಿದ್ದರಾಮಯ್ಯವರು ಒಂದು ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ, ಏನು ನೋಡಪ್ಪ, ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ನಾವು ಬಿಟ್ಕೊಡ್ತಿದ್ದೇನೋ. ಈ ಮೂಢ ಹಗರಣದಂಥದ್ದೆಲ್ಲ ನನ್ನ ಮೇಲೆ ಬಂದಾಗ ನನ್ನ ಮೇಲೆ ಕೆಲವರು ಸವಾರಿ ಮಾಡೋದು, ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ನನಗೆ ಗೊತ್ತಿದೆ. ಇಷ್ಟೆಲ್ಲ ಆದಮೇಲೆ ನನ್ನ ಕುಟುಂಬವನ್ನು ಬೀದಿಗೆ ತಂದ ಮೇಲೆ ನಾನು ಯಾಕೆ ಅಷ್ಟು ಸುಲಭವಾಗಿ ಬಿಟ್ಕೊಡ್ಬೇಕು? ಅದೇನಾಗುತ್ತೆ ನೋಡೇ ಬಿಡೋಣ ಅನ್ನೋ ಮನಸ್ಥಿತಿಗೆ ಏನಾದರೂ ಸಿದ್ದರಾಮಯ್ಯವರು ಬಂದರೆ ಅಷ್ಟು ಸುಲಭ ಇಲ್ಲ. ನೋಡಿ, ಸಿದ್ದರಾಮಯ್ಯವರು ಸ್ವಯಂ ಪ್ರೇರಿತರಾಗಿ
ಮತ್ತೆ ಅವ್ರು ಹೇಳೋದವ್ರು ಮುಖ್ಯಮಂತ್ರಿ ಆಗಬೇಕು, ಅವ್ರು ಹೇಳೋದವ್ರು KPCC ಅಧ್ಯಕ್ಷರಾಗಿರಬೇಕು. ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಒಪ್ಕೊಂಡ್ರೆ ಮಾತ್ರ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳ್ಬೋದು. ಏಕಾಏಕಿ ರಾತ್ರೋರಾತ್ರಿ ಇಳಿದ್ಬಿಡು ಅಂತ ಹೇಳಿದ್ರೆ ಇಳಿಯೋ ಜಾಯಮಾನದವ್ರು ಸಿದ್ದರಾಮಯ್ಯವ್ರು ಅಲ್ವೇ ಅಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಈಗ ನಡೀತಿರುವಂಥ ಚರ್ಚೆಗಳು ಮುಂದೆ ಯಾವ ರೀತಿಯ ತಿರುವನ್ನು ಬೇಕಾದರೂ ಪಡೆದುಕೊಳ್ಬೋದು, ಎಂತಹ ಆಯಾಮ ಬೇಕಾದರೂ ಅದಕ್ಕೆ ಬರ್ಬೋದು. ಎನಿಥಿಂಗ್ ಮೇ ಹ್ಯಾಪನ್. ಈಗಾಗಲೇ ತೀರ್ಮಾನ ಆಗೋಗ್ಬಿಟ್ಟಿದೆ. ನೋ, ಯಾವ ತೀರ್ಮಾನವೂ ಆಗಿಲ್ಲ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯವರು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ತಾರೆ? ಒಂದು ವೇಳೆ ಬಿಟ್ಕೊಡುವಂಥ ಮನಸ್ಸೇ ಮಾಡಿದ್ರು ಅಂದ್ಕೊಳ್ಳೋಣ, ಆಗ DK ಶಿವಕುಮಾರ್ CM ಆಗೋದಕ್ಕೆ ಅವ್ರು ಹೋಗ್ತಾರೆ. ಸಿದ್ದರಾಮಯ್ಯನವರ ಚಾಯ್ಸ್ ಯಾರಾಗಿರ್ಬೋದು, ಏನಾಗ್ಬೋದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.